ಸಂದೇಶ್ ಅವರು ಮಾಡ್ತದಂಥ ಒಂದು ಹೋರಾಟದ ವಿರುದ್ಧವಾಗಿ ನಾನು ಮಾತಾಡ್ತೀನಿ. ಮಮತೆ ಚಳವಳಿ ಇದೆ, ಅದರಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಕರೆಕ್ಟಾಗಿದ್ದರೆ. ಬಟ್ ಸುಮ್ಮನೆ ಏನು ಮಾಡ್ತೀರಿ, ಸಾರ್ವಜನಿಕರಿಗೆ ಊಹಾಪೋಹಗಳನ್ನ ಆಡ್ತೀರಿ. ನಮ್ಮ ಹತ್ರ ಎಲ್ಲ ನ್ಯಾಯ ಕರೆಕ್ಟಾಗಿದೆ, ಎಲ್ಲ ದಾಖಲಾತಿ. ಎಲ್ಲಿದೆ ಸ್ವಾಮಿ ದಾಖಲಾತಿ? ಬೆಂಗಳೂರಿನ ಪ್ರತಿಷ್ಠಿತ ಬಿಲ್ಡರ್ಗಳು ಒಂದಷ್ಟು ಜನ ಉತ್ತಮ ಹೆಸರನ್ನ ಪಡ್ಕೊಂಡಿದ್ರೆ, ಒಂದಷ್ಟು ಜನ ಅಕ್ರಮಗಳನ್ನ ಮಾಡಿ ಕುಖ್ಯಾತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಆ ಬಿಲ್ಡರ್ಗಳ ಪೈಕಿ ನಿರ್ಮಾಣ್ ಶೆಲ್ಟರ್ಸ್ ಕೂಡ ಒಂದಾಗಿದೆ. ನಿರ್ಮಾಣ್ ಶೆಲ್ಟರ್ಸ್ನವರು ಇಲ್ಲಿನ ಸಿಎ ಸೈಟ್ಗಳನ್ನ ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ ಎನ್ನುವಂತಹ ಆರೋಪಗಳು ಸತತವಾಗಿ ಕೇಳಿ ಬರ್ತಾ ಇದೆ. ಇದರ ವಿರುದ್ಧ ಹೋರಾಟಗಳು ಕೂಡ ನಡೆಯುತ್ತಿವೆ. ಈ ಒಂದು ಅಕ್ರಮದ ಬಗ್ಗೆ ನಿಮ್ಮ ಬ್ಲೂಮ್ ಟಿವಿಯು ಕೂಡ ಪ್ರಸಾರವನ್ನ ಮಾಡಿತ್ತು. ಈಗ ನಿರ್ಮಾಣ್ ಬಿಲ್ಡರ್ಸ್ ವಿರುದ್ಧದ ಹೋರಾಟ ಒಂದಷ್ಟು ದಿಕ್ಕುಗಳನ್ನ ಪಡ್ಕೊಳ್ತಾ ಇದೆ. ಈ ಒಂದು ಪರ ಮತ್ತು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಅಮಾಯಕರು ಸಿಎ ಸೈಟ್ಗಳನ್ನ ಪಡ್ಕೊಂಡು ಅವ್ರಿಗೆ ಗೊತ್ತಿಲ್ಲದಂತೆ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎನ್ನುವಂತಹವರು ಕೆಲವರು ವಾದ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಅದರ ವಿರುದ್ಧ ಹೋರಾಟವನ್ನ ನಡೆಸ್ತಿದ್ದಾರೆ. ಈಗ ನಿರ್ಮಾಣ್ ಶೆಲ್ಟರ್ಸ್ ನ ವಿರುದ್ಧದ ಹೋರಾಟದಲ್ಲಿ ಈಗ ಆನೇಕಲ್ ತಾಲೂಕಿನ ಒಂದಷ್ಟು ದಲಿತ ಪರ ಸಂಘಟನೆಗಳು ಹೋರಾಟಕ್ಕೆ ಮುಂದಾಗಿದೆ. ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಈಗಾಗಲೇ ಸಂದೇಶ್ ಅವರು ನಡೆಸ್ತಾ ಇರುವಂತಹ ಹೋರಾಟದ ಬಗ್ಗೆ ಇಲ್ಲಿ ಸ್ಥಳೀಯರನ್ನು ಕೂಡ ಒಗ್ಗೂಡಿಸಿಕೊಂಡು ಹೋರಾಟವನ್ನ ನಡೆಸಬೇಕಿತ್ತು. ಹಾಗೆಯೇ ನಾವು ಕೂಡ ಹೋರಾಟಗಾರರೇ, ನೀವು ಪಂಚಾಯಿತಿ ಮುಂಭಾಗದಲ್ಲಿ ಮಾಡಿದ್ದು, ತಾಲೂಕು ಪಂಚಾಯಿತಿಯ ಮುಂಭಾಗದಲ್ಲಿ ಮಾಡಿದಂಥ ಹೋರಾಟಗಳು ಸರಿ ಇತ್ತು, ಆದರೆ ಠಾಣೆಯ ಮುಂಭಾಗದಲ್ಲಿ ಮಾಡ್ತಾ ಇರ್ತಕ್ಕಂಥ ಹೋರಾಟ ಎಷ್ಟು ಮಟ್ಟಿಗೆ ಸರಿ ಎನ್ನುವಂತ ಕೆಲವರು ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ. ಇನ್ನೂ ಕೆಲವರು ಈ ಒಂದು ಹೋರಾಟ ಕೇವಲ ವ್ಯಕ್ತಿಯೋರ್ವನಿಗಾಗಿ ನಡೀತಿದ್ದೆ, ಭರತ್ ಎನ್ನುವಂತ ವ್ಯಕ್ತಿಗಾಗಿ ಈ ಒಂದು ಹೋರಾಟವನ್ನ ನಡೆಸ್ತಿದ್ದಾರೆ, ಸಂದೇಶ್ ಅನ್ನುವಂತ ಆರೋಪವನ್ನ ಮಾಡ್ತಿದ್ದಾರೆ. ಹಾಗೂ ಸಿಎ ಸೈಟ್ಗಳನ್ನ ಕಳ್ಕೊಂಡಿದ್ದಂಥವರ ಪರವಾಗಿ ಯಾರು ನಿಮ್ಮ ಜೊತೆಗಿದ್ದಾರೆ ಎನ್ನುವಂತ ಪ್ರಶ್ನೆಯನ್ನು ಕೂಡ ತೆಗೆದಿದ್ದಾರೆ. ಇಂದಿನ ಪತ್ರಿಕಾಗೋಷ್ಠಿಯ ಆ ಎಲ್ಲ ವಿವರಣೆಗಳನ್ನ ನೋಡ್ತಾ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಇವತ್ತಿನ ಪತ್ರಿಕಾಗೋಷ್ಠಿ ಮಾಡೋದಕ್ಕೆ ಕಾರಣ ಇದೆ. ಸ್ನೇಹಿತರಾದಂಥ ಸಂದೇಶ್ ಅವರು ಮಾಡ್ತದಂಥ ಒಂದು ಹೋರಾಟದ ವಿರುದ್ಧವಾಗಿ ನಾನು ಮಾತಾಡ್ತೀನಿ. ಕಾರಣ ಏನಪ್ಪ ಅಂದರೆ, ಸ್ಟೇಷನ್ ಹತ್ರ 25ನೇ ತಾರೀಕು ಸ್ಟ್ರೈಕ್ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಕಾರಣ ಏನು? ಅವ್ರು ಕೊಟ್ಟಿರೋಂಥ ಒಂದು ಲೈವ್ ಏನು, ಮಂಜುನಾಥ್ ಅವ್ರ ಮೇಲೆ ಸ್ಟ್ರೈಕ್ ಮಾಡಬೇಕಂತ, ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದಲಿತರ ಕಣ್ಣಕ್ಕೆ ಖಾರದ ಪುಡಿ ಹಾಕಿ ಹೊಡಿತಾ ಇದ್ದಾರೆ ಅಂತ. ಯಾವ ದಲಿತರಿಗೆ ಖಾರದ ಪುಡಿ ಹಾಕಿದ್ದಾರೆ? ಅವ್ರು ಹಾಕ್ತಾ ಇರೋದು ರೌಡಿಗಳಿಗೆ, ಕೇಡಿಗಳಿಗೆ, ಈ ಚೈನ್ಸ್ ಕಳ್ತನ ಮಾಡೋರಿಗೆ ಅವ್ರನ್ನ ಮಟ್ಟ ಹಾಕ್ತಾ ಇದ್ದಾರೆ. ಇಲ್ಲಿ ಯಾವುದೇ ದಲಿತ ಲೀಡರ್ಗಳಿಗೂ ಖಾರದ ಪುಡಿ ಹಾಕಿಲ್ಲ, ಅವರು ತೊಂದರೆ ಕೊಟ್ಟಿಲ್ಲ. ಎಲ್ಲರನ್ನೂ ಒಂದು ಅಣ್ಣ ತಮ್ಮಂದ ಥರ ನೋಡಿ ಇದು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ನ್ಯಾಯ ಕೊಡ್ತಾ ಇದ್ದಾರೆ. ಸಂದೇಶ್ ಅವ್ರಿಗೆ ಇದು ಅರಿವು ಗೊತ್ತಿಲ್ಲ ಅನಿಸುತ್ತೆ. ಇಲ್ಲಿ ಸ್ಥಳೀಯ ಲೀಡ್ರನ್ನ ವಿಚಾರಿಸಿ ಅವರ ಮುಂದಿನ ಮಾತಾಡಬೇಕು. ನಾನು ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ಹೇಳ್ತಾ ಇರೋದು, ಯಾರು ಅಮಾಯಕರು ಯಾರಿದ್ದಾರೆ ಖಾರದ ಪುಡಿ ಹಾಕ್ಸ್ಕೊಂಡಿರು ದಯವಿಟ್ಟು ಕರೆಸಿ ಒಂದು ಪ್ರೆಸ್ ಮೀಟ್ ಮಾಡಿ, ನಾವು ಬರ್ತೀವಿ, ನಮ್ಮನ್ನು ಕರೀರಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಸುಳ್ಳು ಆರೋಪ ಮಾಡಬಾರ್ದು. ಈಗ ಮಂಜುನಾಥ್ ಅವರು ಕೋಟಿಗಳು ಲಂಚ ಪಡೆದಿದ್ದಾರೆ ಅಂತ ಹೇಳ್ತಾರೆ, ನೀವು ಸಾಬೀತು ಮಾಡ್ತೀರಾ? ನಿಮ್ಮ ಕೈಲಾಗುತ್ತಾ? ಮಾಡಿ, ನಾವು ನಿಮ್ಮ ಜೊತೆಲಿ ಇರ್ತೀರೋ. ಅವ್ರು ತಪ್ಪು ಮಾಡಿದರೆ ನಿಮ್ಮ ಜೊತೆಲಿ ಸ್ಪಂದಿಸ್ತೀವಿ. ಸುಮ್ಮನೆ ಒಬ್ಬ ಅಧಿಕಾರಿ ಮೇಲೆ ಅಪಪ್ರಚಾರ ಮಾಡೋದು ತಪ್ಪಾಗುತ್ತೆ. ಈ ಜಿಗಣಿ ಸ್ಟೇಷನಾಗ ಅವ್ರು ಬಂದಾಗಿನಿಂದ ಸುಮಾರು 80% ಕ್ರೈಮು ರದ್ದಾಗಿದೆ. ಯಾವುದೇ ಒಬ್ಬ ಕ್ರೈಮ್ ಕಳ್ತನ ಮಾಡಬೇಕಾದ್ರೂ ಇಲ್ಲ ರೌಡಿಸಮ್ ಮಾಡಬೇಕಾದ್ರೂ ಭಯ ಬೀಳ್ತಾರೆ ಅವ್ರ ಹೆಸರು ಕೇಳಿದ್ರೆ. ಅಂಥ ದಕ್ಷ ಅಧಿಕಾರಿ ಅವರು. ಅವ್ರ ಮೇಲೆ ಯಾಕೆ ಸುಮ್ಮನೆ ವಿನಾಕಾರಣ ಅಪರಾಧ ಮಾಡ್ತೀರಾ? ವಿಚಾರಿಸ್ಕೊಳ್ಳಿ, ಲೋಕಲ್ ಲೀಡರ್ನ ಕೇಳಿ ಏನು ಸ್ಟೇಷನಲ್ಲಿ ಏನು ನಡೀತದೆ ಅಂತ. ಸುಮ್ಮನೆ ಯಾಕೆ ಅವ್ರ ಮೇಲೆ ಅಪರಾಧ ಮಾಡೋದು ನನ್ನ ಪ್ರಶ್ನೆ. ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನಮ್ಮ ಹೆಸರು ದಲಿತ್ ನಾಗೇಶ್ ಅಂತ, ಹರಪನಹಳ್ಳಿ. ಘಟನೆ ಇವತ್ತೇನು ಕರೆದು ನಾವು ಪ್ರೆಸ್ ಒಂದು ಮೀಟಿಂಗ್ ಮಾಡಿದ್ವಿ. ಎಲ್ಲ ಏನು ಮಾತಾಡ್ತಾ ಇರೋದಂದರೆ, ಸಂದೇಶ್ ಅವರು ನಮ್ಮ ಸ್ನೇಹಿತರು, ಅವರು ಕೂಡ ನಾವೇನು ವಿರೋಧಿ ಅಂತ ಹೇಳ್ತಲ್ಲ, ಸ್ನೇಹಿತರು ಅವರು ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ, ಸುಮಾರು ಹೋರಾಟಗಳು ಮಾಡಿದ್ದಾರೆ, ನಮಗಿನ್ನೂ ಹೆಚ್ಚಿನ ಹೋರಾಟ ಮಾಡಿದ್ದಾರೆ. ಅವರು ಹೋರಾಟ ಮಾಡಲಿ, ಬಟ್ ಜನಗಳನ್ನ ದಿಕ್ಕು ಯಾಕೆ ತಪ್ಪಿಸ್ತೀರಾ ಅಂತ ನಾನು ಕೇಳೋದು. ದಿಕ್ಕು ತಪ್ಪಿಸ್ಬೇಡಿ. ಆಮೇಲೆ ನೀವು ಏನೇ ಕೊಟ್ಟರು, ಏನು ಸ್ಟೇ ಕೊಟ್ಟಿದ್ದಾರೆ ಆ ಕಾಪಿಗಳನ್ನ ಕಾನೂನು ರೀತಿಯಲ್ಲಿ ಏನು ಹೈಕೋರ್ಟ್ಗಳಲ್ಲಿ ಕಾಪಿ ಕೊಡ್ತಾರೆ ನಿಮಗೆ, ದಯವಿಟ್ಟು ಅದನ್ನ ಕೂಲಂಕುಷವಾಗಿ ಓದಿ. ನೀವೇ ಹೇಳ್ತೀರಾ, ಒಂದು ಫೇಸ್ಬುಕ್ಕಲ್ಲಿ ಒಂದು ಲೈವಲ್ಲಿ ಬಂದು ಹೇಳ್ತಾ ಇದ್ದೀರಾ, ಯಾವುದೋ ವ್ಯಕ್ತಿನ ತಗೊಂಬಂದು ನಿಲ್ಲಿಸ್ಬಿಟ್ಟು ಸ್ಟೇ ತಗೊಳ್ತಾರೆ ಅಂತ ಹೇಳ್ತೀರಾ. ಸ್ವಾಮಿ, ಯಾವುದೋ ಕಾಂತರಾಜು ಅನ್ನೋ ವ್ಯಕ್ತಿನ, ಜಡ್ಜು ಕಾಂತರಾಜು ಅನ್ನೋ ವ್ಯಕ್ತಿನ ಯಾರು ಹೋಗ್ಲಿ ಕಂಪ್ಲೇಂಟ್ ನಾನು ಕೊಟ್ಟ ಮೇಲೆ ನಾನು ಕೋರ್ಟಲ್ಲಿ ನಿಂತ್ಕೊಳ್ತೀನಾ?
ನಿಂತ್ಕೊಳ್ಳೋದಿಲ್ಲ. ಅವ್ರೇನು ಹೇಳ್ತಾರೆ, ಯಾರ್ದೋ ವ್ಯಕ್ತಿ ನಿಲ್ಲಿಸ್ಬಿಟ್ಟು ಸ್ಟೇ ತಗೊಳ್ತಾರೆ ಅಂತಾರೆ. ಯಾರಾರ ಇದೆಯಾ ಸ್ವಾಮಿ? ಕಾಂತರಾಜು ಅನ್ನೋ ಹೆಸರಲ್ಲೇ ನೀವೇ ನೋಡ್ಬೋದು, ಸ್ಟೇ ಕಾಪಿಲ್ ಇದೆ, ಕಾಂತರಾಜು ಅನ್ನೋ ಹೆಸರಲ್ಲೇ ಸ್ಟೇ ಆಗಿರೋದು. ಹಾಗಾದ್ರೆ ಇನ್ಸ್ಪೆಕ್ಟರ್ಗೆ ಹಂಗಾರೆ ಯಾವುದೋ ಕಾಪಿನ ತಾವು ಕೊಟ್ಟರೆ ಇನ್ಸ್ಪೆಕ್ಟರ್ ಅಕ್ಸೆಪ್ಟ್ ಮಾಡ್ತಾರಾ? ನಾನು ಸದಾನಂದ್ ಹೆಸರಲ್ಲಿ ಸರ್ ಹಿಂಗಾಗಿದೆ ಅಂತ ಹೇಳ್ಬಿಟ್ರೆ ಅಕ್ಸೆಪ್ಟ್ ಮಾಡ್ತಾರಾ? ಆ ಥರ ಸುಳ್ಳು ಮಾಹಿತಿಗಳನ್ನ ನೀವು ಹಬ್ಬಬೇಡಿ. ಕರೆಕ್ಟಾಗಿ ನೀವು ಏನಿದೆಯೋ ಅದನ್ನು ಪ್ರತಿಯೊಂದು ವಿಚಾರಗಳಲ್ಲೂ ಸುಳ್ಳೆ. ನೀವು ಹೇಳ್ತಾ ಇರೋದು ಯಾವುದೂ ಕೂಡ ನಿಜವಾಗಿ ಸಾರ್ವಜನಿಕರ ಮಾಹಿತಿ ಕೊಡ್ತಾ ಇಲ್ಲ. ನಾವು ನೀವು ಹೇಳ್ತಾ ಇದ್ದೀರಾ, ನನಗೆ ಗೊತ್ತಿಲ್ಲ, ಕಾರ್ಡ್ ಪುಡಿ ಹಾಕಿರೋರು ಎಷ್ಟೋ ದಲಿತ ಸಂಘಟನೆಗಳವ್ರು ಇದ್ದಾರೆ, ಅವರೆಲ್ಲ ಬರ್ತಾರೆ, ಅವರೆಲ್ಲ ಬಂದು ನಾಳೆ ತೋರಿಸ್ತೀವಿ ಹಾಗೆ ಅಂತ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನೀವು ಬನ್ನಿ, ಅದನ್ನು ನಾವು ನೋಡೋಣ, ನಾವು ತಿಳ್ಕೊಂಡಂಗಾಗುತ್ತೆ. ಆ ಥರ ಇದ್ರೆ ನಾವು ಕೂಡ ಇದು ಮಾಡ್ತೀವಿ ನಿಮ್ಮ ಜೊತೆ. ಇದರಲ್ಲಿ ಏನು ನೀವು ಏನು ತಮಟೆ ಚಳುವಳಿ ಇದೆ ಅದರಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಕರೆಕ್ಟಾಗಿದ್ರೆ. ಬಟ್ ಸುಮ್ಮನೆ ಏನು ಮಾಡ್ತೀರಿ, ಸಾರ್ವಜನಿಕರಿಗೆ ಊಹಾಪೋಹಗಳನ್ನ ಆಡ್ತೀರಿ. ನಮ್ಮ ಹತ್ರ ಎಲ್ಲ ನ್ಯಾಯ ಕರೆಕ್ಟಾಗಿದೆ, ಎಲ್ಲ ದಾಖಲಾತಿ ಎಲ್ಲಿದೆ ಸ್ವಾಮಿ? ದಾಖಲಾತಿ ಇವತ್ತವರೆಗೂ ನಾನು ಕೇಳಿರೋ ಕ್ವಶನ್ಗಳಿಗೆ ನಿಮ್ಮ ಹತ್ರ ಉತ್ತರ ಕೊಟ್ಟಿಲ್ಲ ನೀವು. ಯಾಕೆ ಅಂದರೆ ನೀವು ಎಷ್ಟು ಕೇಳಿದೀವೋ ಅಷ್ಟಕ್ಕೂ ನಾನು ಒಂದು ಖಾಸಗಿ ಮಾಧ್ಯಮದಲ್ಲಿ ನಿಮಗೆಲ್ಲ ಕೂಡ ನಾನು ಚರ್ಚೆ ಮಾಡಿದ್ದೀನಿ. ಅದಕ್ಕೆ ನಿಮ್ಮ ಕ್ವಶನ್ಗಳಿಗೊಂದು ಸವಾಲನ್ನು ಹಾಕಿದ್ದೀನಿ. ಆ ಸವಾಲ್ಗೆ ಇವತ್ತವರೆಗೂ ಉತ್ತರ ಕೊಟ್ಟಿಲ್ಲ ನೀವು. ಯಾಕೆ ಅಂದರೆ ನಿಮ್ಮ ಹತ್ರ ಇಲ್ಲ ಉತ್ತರ ಕೊಡೋದಕ್ಕೆ. ನಿಮ್ಮಲ್ಲಿ ಯಾವುದೂ ದಾಖಲಾತಿಗಳಿಲ್ಲ, ಎಲ್ಲ ದಾಖಲಾತಿಗಳು ನಂದೇ. ಆ ದಾಖಲಾತಿಗಳು ತಗೊಂಡು ನೀವೇನು ಮಾಡ್ತಾ ಇದ್ದೀರಾ? ಹೋಗಿ ನಾನು ಎದುರಿಸ್ತಾ ಇಲ್ಲ ಅಧಿಕಾರಿಗಳನ್ನ, ನೀವು ಎದುರಿಸ್ತಾ ಇದ್ದೀರಾ. ಇದೇ BMRD ಅಧಿಕಾರಿಗಳು ಹೆಂಗ್ರಿ ಕೊಡ್ತಾ ಇದ್ದೀರಾ? BMRD ಸೈಟ್ ರಿಲೀಸ್ ಆಗಿರೋ ಸೈಟ್ಗಳಿಗೆ ಅಂತ ಹೇಳಿ ಕೇಳ್ತೀರಾ. ಯಾಕೆ ಸ್ವಾಮಿ ಕೊಡಲ್ಲ? BMRD ರಿಲೀಸ್ ಆಗಿಲ್ವಾ? BMRD ರಿಲೀಸ್ ಆಗಿರೋ ಸೈಟ್ಗೆ ಆನೇಕಲ್ ಪ್ಲಾನಿಂಗ್ ಅಥಾರಿಟಿ ಕೊಡಬೇಕಾಗಿತ್ತು, ಅವ್ರ ಕರ್ತವ್ಯ. ಬಟ್ ನೀವೇನ್ ಮಾಡ್ತೀರಾ? ಅಲ್ಲಿ ಹೋಗ್ಬಿಟ್ಟು ಏನು ಧಮಕಿ ಹಾಕಿದ್ದೀರಾ, ಏನು ಹಾಕಿದ್ದೀರಾ, ಕೊಡಬೇಡಿ ಅಂತ ಹೇಳ್ತೀರಾ. ಆ ಪಾಪ ಮಾಂತೇಶ್ ಅನ್ನೋ ಒಬ್ಬ ಇಂಜಿನಿಯರ್ ಕೇಳಿದ್ರೆ, ಸರ್ ನಮ್ಮ ಹತ್ರ ಏನು ಮಾತಾಡಿ, ನೀವು ಬಂದು JD ಹತ್ರ ಮಾತಾಡಿ ಅಂತ ಹೇಳ್ತಾರೆ. ಬಟ್ JD ಅವ್ರ ಹತ್ರ ನಾವು ಹೋಗಿ ನನಗೆ 2-3 ಸತಿ ಇದು ಮಾಡಿದ್ದೀವಿ, ಸಿಗ್ತಾ ಇಲ್ಲ, ಬಟ್ ಇವತ್ತಲ್ಲ ನಾಳೆ ಹೋಗ್ತೀನಿ, ನಾವು ಹೋಗ್ತೀವಿ, ಅವ್ರು ಕೊಡಲೇಬೇಕಾಗುತ್ತೆ ಸ್ವಾಮಿ. ಕೊಡಲ್ಲ ಅಂತ ಹೇಳೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಯಾಕೆ ಮತ್ತೆ ರಿಲೀಸ್ ಮಾಡಿದ್ದೀರಾ? ತಪ್ಪು ನಿಮ್ಮದು. BMRDಲಿ ಇವತ್ತವರೆಗೂ ಪರಿತ್ಯಾಜನ ಪತ್ರ ಮಾಡ್ಕೊಳ್ಳದಿರೋದು ದೊಡ್ಡ ತಪ್ಪು. ಇಷ್ಟು ಹೋರಾಟಗಳಿಗೆ, ಇಷ್ಟು CA ಪಾರ್ಕ್ಗಳಿಗೆ ಮೂಲ ಕಾರಣ ನಮ್ಮ ಆನೇಕಲ್ ಪ್ಲಾನಿಂಗ್ ಅಥಾರಿಟಿ. ಎಲ್ಲದಕ್ಕೂ ಕಾರಣ ನೀವೇ. ಹಾಗಾಗಿ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದೀನಿ, ಮುಂದೊಂದು ದಿನ ಯಾರೇ ಸೈಟ್ಗಳು ತಗೊಳ್ಳಿ, ದಯವಿಟ್ಟು ಎಲ್ಲಿ ಕಾನೂನು ರೀತಿಯಲ್ಲಿ ಎಲ್ಲ ಒಬ್ಬ ಲಾಯರ್ಗಳನ್ನ ಮೀಟ್ ಮಾಡಿ ಪ್ರತಿಯೊಂದು ಸ್ಥಳೀಯವಾಗಿ ಆ ಪ್ರಾಧಿಕಾರಗಳಿಗೆ ಹೋಗಿ, ಪಂಚಾಯತಿಗಳಿಗೆ ಹೋಗಿ, ಪುರಸಭೆಗಳಿಗೆ ಹೋಗಿ ಇದು ಕರೆಕ್ಟ್ ಆಗಿದೆಯಾ ಇಲ್ಲ ಸುತ್ತಮುತ್ತ ವಿಚಾರಣೆ ಮಾಡಿ ತಗೊಳ್ಳಿ. ಮುಂದಿನ ದಿನ ಸಾರ್ವಜನಿಕರು ಈ ರೀತಿ ಯಾವುದೇ ರೀತಿ ಮೋಸಕ್ಕೂ ಒಳಗಾಗಬೇಡಿ. ನೋಡಿ ಇವತ್ತಿನ ದಿನ ಪರಿಸ್ಥಿತಿಗಳು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ, ಒಂದು ಹೋರಾಟ ಮಾಡೋ ಪರಿಸ್ಥಿತಿಗಳಿಗೆ ಬಂದು ನಿಂತ್ಕೊಂಡು ಯಾರೋ ಬಂದು ಎಲ್ಲೆಲ್ಲಿಂದನೋ ಬಂದು ಕೆಲಸಕ್ಕೆ ಬರೆದಿರೋ ರೀತಿ ಹೋರಾಟಗಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಇನ್ನು ಮುಂದೆ ರೀತಿಯಲ್ಲಿ ಸಾರ್ವಜನಿಕರಿಗೆ ತಕ್ಕಾಗಿ ಹೋರಾಟ ಮಾಡಿ, ಯಾವುದೇ ರೀತಿ ಆಮಿಷಗಳಿಗೆ ಅವಕ್ಕೆ ಬಲಿಯಾಗದಿದ್ದಂಗೆ ಹೋರಾಟ ಮಾಡಿ ಅನ್ನೋದೇ ನನ್ನ ಒಂದು ಸಲಹೆ ಸ್ವಾಮಿ. ಈಗ ಅವರು ಹೋರಾಟ ಮಾಡ್ತಿದ್ದಾರೆ, ಮಾಡಲಿ. CA ಸೈಟ್ಗಳು ವಿರುದ್ಧವಾಗಿ ಹೋರಾಟ ಮಾಡ್ತಿರ್ತಾರೆ. ಈ CA ಸೈಟ್ಗಳು ತಗೊಂಡಿರೋಂಥದ್ದಾಗಲಿ ಮತ್ತೆ ಮೋಸ ಹೋಗಿರೋಂಥದ್ದಾಗಲಿ ಸಂದೇಶ ಹತ್ರ ಇದ್ದಾರಾ? ಸರ್ ಯಾರೂ ಕೂಡ ಇಲ್ಲ ಅನ್ನೋದೇ ನನ್ನ ಮಾಹಿತಿ. ಯಾವುದೂ ಕೂಡ ಹೋಗಿ ಮಾತಾಡಿಲ್ಲ. ಯಾರೂ ಕೂಡ ಒಬ್ಬರು ನಂದು CA ಪಾರ್ಕು ಕಳ್ಕೊಂಡಿದ್ದೀನಿ, ಬನ್ನಿ ನನಗೆ ನ್ಯಾಯ ಕೊಡಿಸಿ ಅಂತ ಅವ್ರ ಹತ್ರ ಹೋಗಿಲ್ಲ. ಯಾಕೆಂದ್ರೆ ಇದ್ದಿದ್ರೆ ಅವ್ರು ಹೇಳ್ತಾ ಇದ್ರು, ಸ್ವಾಮಿ ನೋಡಿ ಇಂಥವ್ರು ನಿಂತಿದ್ದಾರೆ, ನನ್ನ ಪರವಾಗಿ ಬಂದಿದ್ದಾರೆ, ನಾನು ಇವ್ರ ಪರವಾಗಿ ಹೋರಾಟಕ್ಕೆ ಬಂದಿದ್ದೀನಿ ಅಂತ ಕೇಳ್ತಾ ಇದ್ರು. ಆಮೇಲೆ ಕೆಳಗೆ ಯಾರು ಮುಖಂಡರುಗಳಿದ್ದಾರೆ ನಮಗೆ ಬರ್ಬೋದಾಗಿತ್ತು. ನಾವು ಇದ್ದೀವಿ, ಮೈಕೋ ನಾಗರಾಜ್ ಇದ್ದಾರೆ, ನಾವು ಕೂಡ ಲೇಔಟಲ್ಲಿ ಇದ್ದೀವಿ. ಸ್ವಾಮಿ ಬನ್ನಿ ಸ್ವಾಮಿ, ನಾವು ಹಿಂಗಾಗಿದೆ, ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಕರೆಸಿ, ಈ ಥರ ಹೋರಾಟ ಮಾಡೋಣ, ನಾವು ನೀವೆಲ್ಲ ಕೈ ಜೋಡಿಸಿ ಅಂತೇಳಿ ಮಾಡ್ಬೋದಾಗಿತ್ತು. ನಾವು ಏನು ಮಾಡ್ತೀವಿ, ಎಲ್ಲ ಸ್ಥಳೀಯವಾಗಿ ಎಲ್ಲರನ್ನೂ ಕರೆಸ್ಕೊಂಡು 100-150 ಜನ ಏನಿದ್ದಾರೆ ಅವರೆಲ್ಲ ಎಲ್ಲರನ್ನೂ ಸೇರಿಸಿ ನಾವು ಕೂಡ ಹೋರಾಟಕ್ಕೆ ಸಪೋರ್ಟ್ ಕೊಡ್ತಾ ಇದ್ವಲ್ಲ. ಸಾರ್ವಜನಿಕವಾಗಿ ಅನುಕೂಲ ಮಾಡಿಕೊಟ್ವಿ ಅನ್ನೋದು ನಿಮ್ಮ ಹೆಸರು ಸತತವಾಗಿ ಇತಿಹಾಸ ಇರೋವರೆಗೂ ಉಳಿತಾ ಇತ್ತಲ್ಲ. ಹೋರಾಟ ಮಾಡಿದ್ದಾರೆ, ಒಂದು ಜಯ ಕೊಟ್ಟು ಅನ್ನೋದು ಇದೆಯಲ್ಲ, ಅದನ್ನು ಮಾಡ್ತಾ ಇಲ್ವಲ್ಲ ನೀವು. ಸರ್ ಈಗ ನೀವು ಹೇಳ್ತೀರಾ ಅವ್ರ ಜೊತೆ ಮುಂದವರಿಲ್ಲ, ಮತ್ತೆ ಎಲ್ಲ ಪ್ರಕರಣಕ್ಕೂ ಹೈಕೋರ್ಟ್ ಸ್ಟೇ ಇದೆ, ಆದರೂ ಕೂಡ ಹೋರಾಟ ಮಾಡ್ತಾರೆ ಅವರು. ಏನು ಸರ್ ಉದ್ದೇಶ? ಸರ್ ಅವರು ಯಾರೋ ಒಬ್ಬ ಖಾಸಗಿ ವ್ಯಕ್ತಿಗೆ ಪರವಾಗಿ ಹೋರಾಟ ಮಾಡ್ತಾವ್ರೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಲಾಸ್ಟ್ ಟೈಮೇ ಹೇಳಿದ್ದೀನಿ, ಸ್ವಾಮಿ ಇಂಥ ಜಾಗದಲ್ಲಿ ಹೋಗಿದ್ದಾರೆ, ಹಿಂಗೋಗಿ ಯಾರು ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅಂತ ನೀವು ಬೇಕಾದ್ರೆ ಪರಿಶೀಲನೆ ಬೇಕಾದ್ರೆ ಮಾಡ್ಬೋದು. ಬೇಕಾದ್ರೆ ಯಾಕಂದ್ರೆ ಅದು ನೀವು ಹೋಗಿ ಪರಿಶೀಲನೆ ಮಾಡೋಕ್ಕಾಗಲ್ಲ. ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಆ ಕಂಪ್ಲೇಂಟ್ ಆದ್ರೆ ಹಿನ್ನೆಲೆ ಯಾರಿದ್ದಾರೆ ಅಂತ ತಡಿಕೆ ಸ್ವಾಮಿ. ಅವ್ರು ಹಿಂದೆ ಯಾರಿದ್ದಾರೆ ಅನ್ನೋದು ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಅವ್ರು ಬರ್ತಾರೆ ಈಚೆ. ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಸರ್? ಈಗ ಇವಾಗ ಏನು ಸಂಘಟನೆಗಳು ಮಾಡಿದ್ದೀವಿ ಅವರು ಮಾಡ್ತಾ ಇದ್ದಾರೆ, ನಾನು ಕೂಡ ಮಾತಾಡ್ತೀನಿ, ಆದ್ರೆ ನಾನೇ ಕೊಡಕ್ಕೆ ರೆಡಿ ಇದ್ದೀನಿ ಅವ್ರ ಪರವಾಗಿ. ಯಾಕೆಂದ್ರೆ ಇದಿದೆ ಸಂಘಟನೆಯಿಂದ ನೋಡಿ ಅವರು ಕೊಡ್ತಾರೆ, ನಾವು ಕೊಡ್ತೀವಿ. ಇದು ಮೂಲ ಯಾರಿದ್ದಾರೆ ಹುಡುಕಿ ಜನಗಳಿಗೆ ನ್ಯಾಯ ಕೊಡಿಸಿ, ಇದು ನಮ್ಮ ಉದ್ದೇಶ ಸರ್. ಇದೇ ಇರೋದಕ್ಕೆ ಸರ್ ಮಾಡ್ತಾ ಇರೋದು. ಇಲ್ಲ ಅಂದಿರ ನಾವು ಹೇಳ್ತಾ ಇಲ್ವಲ್ಲ, ನಾವು ಹೌದು ಲಾಬಿಯ ಹೋರಾಟನೇ ಇದು. ಯಾರಿಗಾಗಿದೆ, ಯಾರಿಗ ಅನುಕೂಲ ಮಾಡಿಕೊಟ್ಟಿದ್ದಾರೆ? ನಿಮ್ಮದು ಲಾಬಿ ಹೋರಾಟ ಸರ್. ನಮ್ಮದು ಲಾಬಿ ಅಲ್ಲ, ಸಂದೇಶ ಅವ್ರ ಲಾಬಿ ಹೋರಾಟ. ಯಾಕೆಂದ್ರೆ ನೀವು ಯಾರಿಗೆ ಬಂದು ಸ್ವಾಮಿ ಎಷ್ಟು ಜನದ ಮೋಸ ಹೋಗಿರೋರನ್ನ ಮೀಟ್ ಮಾಡಿದ್ದೀರಾ? ಎಷ್ಟು ಜನ ನಿಸರ್ಗದಲ್ಲಿ 100-150 ಜನದಲ್ಲಿ ಯಾರನ್ನ ಮೀಟ್ ಆಗಿದ್ದೀರಾ ಅಂತ ಹೇಳಿ, ಒಂದು 4-5 ಹೆಸರುಗಳು ಹೇಳಿ. ಇಂಥವ್ರನ್ನ ಮೀಟ್ ಆಗಿದ್ದೀನಿ, ಇಂಥವ್ರು ನಾನು ಮಾತಾಡಿದ್ದೀನಿ, ತಗೊಳ್ತೀನಿ ಅಂತ. ನೀವು ಯಾವುದೇ ರೀತಿ ಮಾಡೋದಿಲ್ಲ, ಎಲ್ಲ ಬರೀ ಸುಳ್ಳುಗಳು ಮಾಹಿತಿಗಳು ಹಬ್ತಾ ಇದ್ದೀರಾ. ಯಾವುದನ್ನು ಸಮಂಜಸ ಅಲ್ಲ. ನಿಮಗೆ ಬೇಕಾದ್ರೆ ನಾನು ಇನ್ನೂ ಹೆಚ್ಚಿನ ಏನಾರ ಮಾತಾಡಿದ್ರೆ ಏನು ಕಂಪ್ನಿ ಪರವಾಗಿ ಮಾತಾಡ್ತಾರೆ ಇವರು ಅಂತ ಹೇಳ್ತೀರಾ. ನಾವು ಕಂಪ್ನಿ ಪರವಾಗಿ ಮಾತಾಡ್ತಾ ಇಲ್ಲ. ಕೇಸ್ ಆಗಿದೆ, FIR ಆಗಿದೆ, ಅದ್ರ ಮೇಲೆ ಹೈಕೋರ್ಟ್ ಸ್ಟೇ ಇದೆ. ಇವತ್ತು ಪ್ರತಿಭಟನೆ ಮಾಡ್ತಾರೆ, ನಾಳೆ ಪ್ರತಿಭಟನೆ ಮಾಡ್ತಾರೆ.
ಸ್ಟೇ ಇದ್ದು ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ನ್ಯಾಯಾಂಗದ ವಿರುದ್ಧವಾಗ ಸರ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ಅವರು ಏನು ಹೇಳ್ತಾ ಇದೀವಿ, ಕಾನೂನಿನ ಅರಿವು ಅವರಿಗೆ ಇಲ್ಲ ಅನ್ಸುತ್ತೆ. ನೀವು ನೋಡಿರ್ಬೋದು, ಯಾವುದನ್ನೇ ಕಾರಣಕ್ಕೂ ಏನು ಕೊಡ್ತಾರೆ ಪೇಪರ್ಗಳನ್ನ ಅವ್ರು ಯಾವುದೂ ಓದೋದಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಹೇಳ್ಕೊಡ್ತಾನೆ ಅನ್ಸುತ್ತೆ, ಆ ಹೇಳ್ಕೊಂಡಿರೋದನ್ನ ಬಂದು ಇವ್ರು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಅದ್ರಾಗಿ ಏನಾಗ್ತದೆ, ಅವ್ರಿಗೆ ಅರಿವಿಲ್ಲ, ಕಾನೂನು ಅರಿವಿಲ್ಲ. ಯಾಕೆಂದ್ರೆ ನಿಮಗೆ ಗೊತ್ತಿದೆ ಕಾನೂನು ಅರಿವು ಇವತ್ತು ಯಾವ ಮಟ್ಟಿಗಿದ್ದಾರೆ. ಒಂದು ಸತಿ ಸ್ಟೇ ಆದಮೇಲೆ ಅದು ಸ್ಟೇ ವೆಕೇಟ್ ಆಗೋವರೆಗೂ ನಾವು ಅವ್ರ ಬಗ್ಗೆ ಮಾತಾಡೋಕ್ಕೂ ಆಗಲ್ಲ. ನಾವು ಹೋಗಿ ಅಲ್ಲೋಗಿ ಪೊಲೀಸವ್ರನ್ನ ಅರೆಸ್ಟ್ ಮಾಡಿ, ಎಲ್ಲಿ ಸ್ವಾಮಿ ಅರೆಸ್ಟ್ ಮಾಡ್ತಾರೆ? ಅರೆಸ್ಟ್ ಮಾಡ್ರೆ ಪೊಲೀಸರು ಅಂದ್ರೆ ಈಗ ಏನು ಸಂದೇಶ್ ಅವರ ಹೋರಾಟ ಎಲ್ಲ ವ್ಯವಸ್ಥಿತ ಅಥವಾ ಲಾಭಿ? ಹೌದು ಏನೇನು ಸರ್, ಇದು ವ್ಯವಸ್ಥಿತವಾಗಿ ಯಾರೋ ಒಬ್ಬರು ಮಾಡಿಸ್ತಾ ಇರೋದು ಅಂತ ನಾನು ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ತನಿಖೆಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಏನಾಗ್ತದೆ ಅಂದ್ರೆ, ಈಗ ಆಲ್ರೆಡಿ ನಾನು ಖಾಸಗಿ ವಾಹಿನಿಯಲ್ಲಿ ಹೆಸರು ಬಹಿರಂಗಪಡಿಸಿದ್ದೀನಿ. ಈಗ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ತನಿಖೆ ಮಾಡಲಿ. ಆ ತನಿಖೆಯಲ್ಲಿ ಎಲ್ಲ ವಹಿವಾಟುಗಳು, ಎಲ್ಲ ಕೇಸುಗಳು, ಇದಕ್ಕೆ ಎಷ್ಟು ಜನ ಇದೆ ಸ್ವಾಮಿ, ಕಾಲ್ ಡೀಟೇಲ್ಸ್ ತೆಗಿಸಿ ಸ್ವಾಮಿ ಅವ್ರದ್ದು. ಈ ಒಂದು ದಿನಕ್ಕೆ ಎಷ್ಟೊತ್ತಿ ಕಾಲ್ ಡೀಟೇಲ್ಸ್ಗಳು ಎಷ್ಟು ಜನ ಮಾತಾಡ್ತಾರೆ ಅನ್ನೋದು ನಾನು ಕೊಡ್ತೀನಿ. ಅದನ್ನ ಮುಂದಿನ ದಿನಗಳಲ್ಲಿ ತೆಗಿಸಿ ಅವ್ರ ಹೆಸರಲ್ಲಿ. ಸರ್, ಈಗ ಅವರು ಹೋರಾಟ ಮಾಡ್ತಿದಾರಲ್ಲ, ಪೊಲೀಸರು ಯಾಕೆ ಸುಮ್ಮನೆ ಇದ್ದಾರೆ? ಸರ್, ಹೋರಾಟ ಮಾಡ್ತಾ ಇರೋದಂದ್ರೆ ಪೊಲೀಸವ್ರಿಗೆ ಏನಾಗ್ತಾ ಇದೆ ಅಂದ್ರೆ, ಹೋರಾಟ ಮಾಡ್ತಾ ಇರೋದು CFR ಪೊಲೀಸವ್ರಿಗೆ ಸಂಬಂಧಪಟ್ಟಂಗೆ ಎಲ್ಲೂ ಹೋರಾಟಗಳು ಮಾಡಲಿಲ್ಲ, ಯಾವುದೇ ರೀತಿ ಇಲ್ಲ. ಅವರು ನೋಡಿ ಈ ಥರ ಫೇಸ್ಬುಕ್ಗಳಲ್ಲಿ ಬರ್ತಾರೆ, ಎಲ್ಲೋ ಒಂದು ಜಾಗದಲ್ಲಿ ಮೊನ್ನೆ ಆನೇಕಲ್ ತಾಲೂಕು ಆಫೀಸ್ ಮುಂದೆ ಮಾಡಿದ್ರು, ಅದಕ್ಕೆ ಸಪೋರ್ಟ್ ಪೊಲೀಸರು ಕೊಟ್ಟಿದ್ದಾರೆ ಅಷ್ಟೇ ಹೊರತು. ಇವ್ರು ಏನು ಮಾಡ್ತಾರೆ ಅಂದರೆ, ಹೋರಾಟ ಮಾಡಿರೋ ಪೊಲೀಸರು ಯಾಕೆ ಇದು ಮಾಡ್ತಾರೆ ಅಂದರೆ, ಪೊಲೀಸರು ವಿರೋಧವಾಗಿ ಪರವಾಗಿ ಎಲ್ಲೂ ಹೋರಾಟ ಮಾಡಿಲ್ಲ. ಈ ಸತಿ ಫಸ್ಟ್ನೇ ಸತಿ ಏನು ಹೇಳ್ತಾ ಇದ್ದಾರೆ, ನಾವು ತಮಟೆ ಚಳವಳಿ ಮಾಡ್ತಾ ಇದ್ದೀವಿ ವಿರೋಧವಾಗಿ ಅನ್ನೋದು ಅಷ್ಟೇ. ನಾವು ಎಲ್ಲರಿಗೂ ಮಾಡಲಿ ಸ್ವಾಮಿ, ನಾವು ಅವನ್ನ ಹೇಳಿಲ್ಲ. ನಾವೇನೋ ಪರವಾಗಿ ಇನ್ಸ್ಪೆಕ್ಟ್ರು ಪರವಾಗಿ ಮಾತಾಡ್ತಾ ಇದೀವಿ ಅಂತೇನೂ ಅಲ್ಲ. ನಾನು ಹೇಳ್ತಾ ಇರೋದು, ನೀವು ಸಾರ್ವಜನಿಕವಾಗಿ ಒಳ್ಳೆ ಮಾಹಿತಿಗಳನ್ನ ಹಂಚ್ಕೊಳ್ಳಿ, ನಾವು ಖುಷಿ ಪಡ್ತೀವಿ. ನಾವಿವತ್ತು ನೀವು ಒಳ್ಳೆ ಮಾಹಿತಿ, ಕರೆಕ್ಟಾಗಿ ಸೂಕ್ತವಾದ ಮಾಹಿತಿ ಕೊಟ್ಟಿರೋ ನಾನು ಇವತ್ತು ನಿಂತ್ಕೊಂಡು ಮಾಧ್ಯಮ ಪ್ರಕಟಣೆಯಲ್ಲಿ ಈ ಸುಳ್ಳು ಮಾಹಿತಿ ನಿಮ್ಮದು ಅಂತ ನನಗೆ ಹೇಳಕ್ಕೆ ತಾಕತ್ತೇ ಇರ್ತಿರ್ಲಿಲ್ಲ. ಯಾಕೆಂದರೆ ನನಗೆ ಬಾಯಿ ಬಿದ್ದೋಗಿರ್ತದೆ, ನಾನೆಲ್ಲ ಹೇಳಿ, ನಾನೇ ಸಿಕ್ಕಾಕೊಳ್ತಾ ಇರ್ತೀನಲ್ಲ. ಹಾಗಾಗಿ ಅವ್ರು ಹೇಳ್ತಾ ಇರೋದು ಅಕ್ಷಮ್ಯ ಅಪರಾಧ, ಸುಳ್ಳು, ಎಲ್ಲ ಮಾಹಿತಿಗಳು ಕೂಡ ಸುಳ್ಳು. ಸುಮ್ಮನೆ ಫೇಸ್ಬುಕ್ಗಳಲ್ಲಿ ಯಾಕೆ ಸ್ವಾಮಿ ಬಂದು ಸುಮ್ಮನೆ ಜನಗಳಿಗೆ ಅಪಪ್ರಚಾರ ಮಾಡಿಕೊಂಡು, ಸುಮ್ಮನೆ ನೀವು ಏನೋ ನನಗೊಂದು ದೊಡ್ಡ ಫಾಲೋವರ್ಸ್ ಇದ್ದಾರೆ ಅಂತೇಳಿ ನಿಮ್ಮ ಫಾಲೋವರ್ಸ್ನ ನೀವೇ ಕೆಡಿಸ್ಕೊಳ್ತಾ ಇದ್ದೀರಾ. ಯಾಕೆಂದರೆ ಸರಿಯಾದ ಮಾಹಿತಿ ಕೊಟ್ಟು ನಿಮ್ಮ ಫಾಲೋವರ್ಸ್ನ ನೀವು ಫಾಲೋ ಮಾಡ್ತಾರೆ. ನೀವು ಫಾಲೋವರ್ಸ್ನ ಇಟ್ಕೊಳ್ತಾ ಇಲ್ಲ, ಕಳ್ಕೊತಾ ಇದ್ದೀರಾ. ಮುಂದಿನ ದಿನಗಳಲ್ಲಾದರೂ ನೀವು ಎಚ್ಚೆತ್ಕೊಂಡು ಎಲ್ಲೋ ಒಂದು ಜಾಗದಲ್ಲಿ ನೀವು ಕೂಡ ಬಲಿಪಶು ಆಗ್ತೀರಾ ಮುಂದೊಂದು ದಿನ. ಯೋಚನೆ ಮಾಡಿ. ಇದು ಇವತ್ತು ಹೇಳಿದ್ದೀನಿ ನಾನು, ನೀವು ಈ ಮಾಧ್ಯಮದ ಮುಖಾಂತರ ಸಂದೇಶ ಅವ್ರಿಗೆ ಹೇಳ್ತಾ ಇದ್ದೀರಾ, ಮುಂದೊಂದು ದಿನ ನೀವು ಕೂಡ ಬಲಿಪಶುನೇ, ನಂತರ ನೀವು ಆಗ್ತೀರಾ, ನೋಡ್ಕೊಳ್ಳಿ. ನಾಳೆ ಎಚ್ಚೆತ್ಕೊಳ್ಳಿ, ಇವತ್ತೇ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಹೆಸರು ಸರ್ ಸದಾನಂದ್ ಅಂದ್ಬಿಟ್ಟು.